ಸೊ ಗೈಸ್ ಇವತ್ತು ನಾವು ಬಂದ್ಬಿಟ್ಟು ಪಿಜ್ಜಾ ಮಾಡ್ತಿದ್ದೀವಿ. ಸೊ ಇದಕ್ಕೆ ಫಸ್ಟ್ ನಾನು ಒಂದು ಪ್ಯಾನ್ನ ಹೀಟ್ ಮಾಡಿದ್ದೀನಿ. ಇವಾಗ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಸೊ ನಾನು ಕ್ಲೀನಾಗಿ ಇದನ್ನ ಅಪ್ಲೈ ಮಾಡಿದ್ದೀನಿ ಎಣ್ಣೆ. ಇದಾದ್ಮೇಲೆ ಇವಾಗ ಇದು ಪಿಜ್ಜಾ ಬೇಸ್ ಬರುತ್ತೆ, ಪಿಜ್ಜಾ ಬೇಸ್ನ ತೊಗೊಂಡಿದ್ದೀನಿ. ಸೊ ಇವಾಗ ಈ ಪಿಜ್ಜಾ ಬೇಸ್ನ ನಾನು ಇದ್ರಲ್ಲಿ ಹಾಕ್ತಿದ್ದೀನಿ. ಸೊ ಇವಾಗ ಒಂದು 2 ಮಿನಿಟ್ಸ್ ಇದನ್ನ ನಾವು ಬೇಕ್ ಮಾಡಕ್ಕೆ ಬಿಡಬೇಕು. ಓಕೆನಾ, ಸ್ವಲ್ಪ ರೋಸ್ಟ್ ಆಗಬೇಕು. ಸೊ ಇವಾಗ ನಾವು ನೋಡಬೇಕು, ಈ ಥರದ್ದು ಒಂದೇ ಒಂದು ಸೈಡ್ ಮಾತ್ರ ನೀವು ಬೇಕ್ ಮಾಡ್ಕೊಬೇಕು. 2 ಸೈಡ್ಸ್ ಬೇಕ್ ಮಾಡ್ಕೊಬಾರ್ದು, ಜಸ್ಟ್ ಒಂದು ಸೈಡ್ ಇದು ಸ್ವಲ್ಪ ಬೇಕಾಗಿದ್ರು ಸಾಕು. ಸೊ ಇವಾಗ ನಾನು ಬ್ಲಿಂಕಿಟಿಂದ ಚೀಸ್ ಆರ್ಡರ್ ಮಾಡಿದ್ದೀನಿ, ಅದ್ರ ಜೊತೆಗೆ ಮಯೋನೀಸ್, ಅದ್ರ ಜೊತೆ ಸ್ನ್ಯಾಪಿನ್ಸ್ ಆರಿಗೇನೋ ಸಾಸಸ್ ಆರ್ಡರ್ ಮಾಡಿದ್ದೀನಿ. ಇದ್ರ ಜೊತೆಗೆ ಹಂಗೆ ಬ್ರೆಡ್ ಕೂಡ ಆರ್ಡರ್ ಮಾಡಿದ್ದೀನಿ. ಸೊ ಆಲ್ರೆಡಿ ರೋಸ್ಟ್ ಮಾಡಿದ್ದೀವಿ. ಇವಾಗ ಇದನ್ನ ಸೈಡ್ ಇಟ್ಕೊಂಡು ಸೊ ಒಂದು ಫಸ್ಟ್ ಒಂದು ಕಪ್ ತಗೊಂತಿದ್ದೀನಿ, ಅದ್ರ ಜೊತೆಗೆ ಒಂದು ಸ್ಪೂನ್ ಇದೆ. ಇದ್ರಲ್ಲಿ ನಾನು ಇವಾಗ ಫಸ್ಟ್ ಮಯೋನೀಸ್ನ ಆ್ಯಡ್ ಮಾಡ್ಕೊತೀನಿ. ಇವಾಗ ಇದರಲ್ಲಿ ಕೆಚಪ್ ಆ್ಯಡ್ ಮಾಡ್ತೀನಿ. ಇವಾಗ ಇದ್ರಲ್ಲಿ ನಾನು ಶಿಜ್ವಾನ್ ಹಾಕ್ತಿದ್ದೀನಿ, ಶಿಜ್ವಾನ್ ಸಾಸ್ ಹಾಕ್ತಿದ್ದೀನಿ. ಇವಾಗ ಈ 3 ಸಾಸಸ್ ಕೂಡ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಇದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ, ಪಿಂಚ್ ಆಫ್ ಸಾಲ್ಟ್ ಹಾಕ್ತಿದ್ದೀನಿ. ಇವಾಗ ಮತ್ತೆ ಅದನ್ನ ಮಿಕ್ಸ್ ಮಾಡ್ಕೊಬೇಕು. ಸೊ ನೀವು ಇದನ್ನೇನಾದ್ರೂ ಬ್ಲಿಂಕಿಟಲ್ಲಿ ಪಿಜ್ಜಾ ಚೀಸ್ ಅಂತ ಸರ್ಚ್ ಮಾಡಿದ್ರೆ ಇದು ನಿಮಗೆ ಸಿಗುತ್ತೆ. ಚಾಕ್ಲೇಟ್ ತರ ಐತೆ ಗೈಸ್, ಲಿಟರಲಿ ಲಾಲ್. ಸೊ ಗೈಸ್ ಇಟ್ಸ್ ಟೈಮ್ ಟು ಮೇಕ್ ಔಟ್ ಪಿಜ್ಜಾ. ಸೊ ಅವಾಗ ನಾನು ನಿಮಗೆ ತೋರಿಸಿದ್ದೀನಿ ಒಂದು ಸೈಡ್ ಮಾತ್ರ ರೋಸ್ಟ್ ಆಗಬೇಕು, 2 ಸೈಡ್ಸ್ ಆಗಿರಬಾರ್ದು. ಸೊ ಇವಾಗ ರೋಸ್ಟ್ ಆಗಿರೋ ಸೈಡಲ್ಲಿ ನಾನು ಇವಾಗ ಟಾಪಿಂಗ್ಸ್ ಆಡ್ ಮಾಡ್ಕೊತೀನಿ. ಸೊ ಫಸ್ಟ್ ನಾನು ಮಾಡ್ಕೊಂಡಿರೋಂಥ ಸಾಸಸ್ನ ಇದ್ರ ಮೇಲೆ ಅಪ್ಲೈ ಮಾಡ್ತಿದ್ದೀನಿ. ಸೊ ನಾನು ಇದನ್ನ ಫಸ್ಟ್ ಅಪ್ಲೈ ಮಾಡ್ಕೊತೀನಿ. ಓಕೆ, ಇವಾಗ ಸಾಸಸ್ ನಾನು ರೆಡಿ ಮಾಡಿದ್ದೀನಿ. ಇವಾಗ ಇದರಲ್ಲಿ ನಾನು ವೆಜಿಸ್, ನಿಮಗೆ ಯಾವ ವೆಜಿಸ್ ಇಷ್ಟನೋ ಆ ವೆಜಿಸ್ನ ನೀವು ಅಪ್ಲೈ ಮಾಡ್ಕೊಬೋದು. ಸಪೋಸ್ ನಾನು ಟೊಮ್ಯಾಟೋಸ್ನ ಅಪ್ಲೈ ಮಾಡ್ತಿದ್ದೀನಿ. ನೀವು ನೋಡ್ಬೋದು ಟೊಮ್ಯಾಟೋಸ್ನ ರೌಂಡ್ ಕಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇವಾಗ ಕ್ಯಾಪ್ಸಿಕಮ್ಸ್ನ ನೀವು ಹೆಂಗೆ ಬೇಕು ಡೆಕೋರೇಷನ್ ಮಾಡ್ಕೊಬೋದು. ಸೊ ಇವಾಗ ನಾನು ಎಲ್ಲ ವೆಜಿಸ್ನ ರೆಡಿ ಮಾಡ್ಕೊಂಡು ವೇಟ್ ಮಾಡಿ. ಸೊ ಇವಾಗ ನಾನು ಟಾಪಿಂಗ್ಸ್ನ ರೆಡಿ ಮಾಡಿದ್ದೀನಿ. ಸೊ ಇದನ್ನು ಫೈನಲ್ ಪೀಸ್ ಅದು, ಇದ್ರ ಮೇಲೆ ಇವಾಗ ಚೀಸ್ ಅಪ್ಲೈ ಮಾಡಬೇಕು. ಸೊ ಇವಾಗ ಇದ್ರ ಮೇಲೆ ನಾವು ಸೀಸನಿಂಗ್ಸ್ನ ಆಡ್ ಮಾಡೋಣ. ಅದನ್ನ ನೆಕ್ಸ್ಟ್ ನಾವು ಆಡ್ ಮಾಡಿದೆ ಆಯಿಲ್. ಸೊ ನಾನು ಬಟನ್ ಹಾಕ್ತೀನಿ. ಇದನ್ನ ನಾನು ಲೋ ಫ್ಲೇಮಲ್ಲಿ ಬೇಕ್ ಮಾಡಬೇಕು. ನೀವು ಇಲ್ಲಾಂದ್ರೆ ಕಂಪ್ಲೀಟ್ ಆಗಿರೋ ಲೋ ಫ್ಲೇಮಲ್ಲಿ ನಾನು ಬೇಕ್ ಮಾಡ್ತಿದ್ದೀನಿ. ಇದನ್ನ ನಾನು 30 ಕ್ಲೋಸ್ ಮಾಡ್ತಿದ್ದೀನಿ. 2 to 3 ಮಿನಿಟ್ಸ್ ಆಗಿ ಕ್ಲೋಸ್ ಆಗಿದೆ until this cheese get melt. ಸೊ ಗೈಸ್ ಇವತ್ತು ಪಿಜ್ಜಾ ನೋಡ್ಬೋದು ಚೀಸ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ. ಇಟ್ಸ್ ರೆಡಿ ಟು ಈಟ್. ಲೈಕ್, ಶೇರ್, ಸಬ್ಸ್ಕ್ರೈಬ್.